ನಮ್ಮ ಜೊತೆಗೆ ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವ ಅಧ್ಯಕ್ಷರಾಗಿರುವಂತಹ ಜಗನ್ನಾಥ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ನೀವು ಪ್ರೆಸ್ ಮೀಟ್ ಮಾಡಿದ್ರಿ. ಪ್ರೆಸ್ ಮೀಟ್ ಅಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ರಿ. 33,000 ಕೋಟಿ ಬಾಕಿ ಬರಬೇಕು, ಜೊತೆಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂಥದ್ದು. ಯಾವ ರೀತಿ ಆಗ್ತಾ ಇದೆ, ಎಷ್ಟು ಬಾಕಿ ಬರಬೇಕು ರಾಜ್ಯ ಸರ್ಕಾರದಿಂದ? ಸರ್, 33,000 ಕೋಟಿ ಬಾಕಿ ಬರಬೇಕಾಗಿದೆ ಸತ್ಯ. ನಮಗದು ಮುಖ್ಯಮಂತ್ರಿಗಳು ಮತ್ತೇನದ ಡೆಪ್ಟಿ CM ಸಾಹೇಬರು PWD ಮಿನಿಸ್ಟರ್ ಕರೆದು ಪ್ರಾಬ್ಲಮ್ ಅದ, ಹೆಚ್ಚಿಗೆ ಕೆಲಸ ಆಗ್ಯಾವ ಅಂತ ಹೇಳಿ ಒಪ್ಕೊಂಡ್ರೆ 2.5 ವರ್ಷ ನಾವು ಒಪ್ಕೊಂಡೆವು. ಯಾಕಂತ ತಾಳ್ಕೊತ ಬಂದೀವಿ ಸರ್. ಈಗ ಬಾಕಿ ಇಟ್ಕೊಂಡು ಒಳ್ಳೆ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಂತ ಫಂಡ್ ಇವತ್ತು ಬೇರೆ ಬೇರೆ ಪ್ಯಾಕೇಜ್ ಮಾಡಕ್ಕೆ 100, 200, 200 ಪ್ಯಾಕೇಜ್ ಮಾಡಿ ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಕೊಡ್ಲಿಕ್ಕತ್ತಾರ. ಇದು ಯಾವ ನ್ಯಾಯ? ನಿಮಗೆ ಯಾವ ತರ ಅನ್ಯಾಯ ಆಗ್ತಿದೆ ಸರ್? ನಮಗೆ ಅನ್ಯಾಯ. ನಮ್ಗೆ ಯಾರು ಕಾಂಟ್ರಾಕ್ಟರ್ ಕೆಲಸನೇ ಸಿಗ್ತಾ ಇಲ್ಲ. ಅವ್ರು ಏನು ಹೇಳ್ತಾರೋ ಅವ್ರಿಗೆ ಕೆಲಸ ಕೊಡಬೇಕು. ಪ್ಯಾಕೇಜ್ ಮಾಡಿದ್ರೆ 40 ಸಣ್ಣ ಕಾಂಟ್ರಾಕ್ಟರ್ ಬದುಕಬೇಕು. ಹೆಂಗೆ 1 ಕೋಟಿ 2 ಕೋಟಿ 4 ಕೋಟಿ ಮಾಡಂತ ಇವತ್ತು ಕಾರ್ಪೊರೇಷನ್ದಾಗ ಸರ್, ಕಾರ್ಪೊರೇಷನ್ದಾಗ ಇವತ್ತು ಪ್ಯಾಕೇಜ್ ಮಾಡ್ತಾರೆ 45,000 ಕೋಟಿ ಅಂದ್ರೆ ಇವು ಬಡವರು ಸಣ್ಣ ಕೆಲಸ SC ST ಅವರು ಕೆಲಸ ಮಾಡೋದು ಕಾರ್ಪೊರೇಷನ್ದಾಗೆ. ಸರ್, ಈಗ ಹಿಂದಿನ ಸರ್ಕಾರದಲ್ಲಿ 40% ಕಮಿಷನ್ ಆರೋಪ ಇತ್ತು. ಸೊ ಈ ಸರ್ಕಾರದಲ್ಲೂ ಆ ತರದ್ದು ಆರೋಪ ಇದೆಯಾ ಸರ್? ಎಷ್ಟು % ತಗೋತಿದ್ದಾರೆ ಸರ್? ಇದೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಇದೆ, 100% ಇದೆ. ನಾ ಧೈರ್ಯವಾಗಿ ಹೇಳ್ತೀನಿ. ಈಗ ಟೆಂಡರ್ದಿಗೆ ಸ್ಟಾರ್ಟ್ ಆಗ್ತಾರೆ 15-20%. ಮುಂದಿನ ಎಲ್ಲಿ ಹೋಗ್ತಾ ನೋಡ್ಬೇಕು ನೋಡ. ಈಗ ಟೆಂಡರ್ ಸ್ಟಾರ್ಟ್ ಮಾಡ್ಯಾರ ಇವರು. ಈ ಪೇಮೆಂಟ್ ಅದಾಗ ಏನೋ ಮಾಡಿಲ್ಲ ಬಿಡ್ರಿ. ಪೇಮೆಂಟ್ ಅದ ನಮ್ ಕ್ಲಿಯರ್ ಪೇಮೆಂಟೇ ಕೊಟ್ಟಿಲ್ಲ. ಎಷ್ಟು ಕೊಟ್ಟರೆ ಟೆಂಡರ್ ಅಲ್ಲಿ ಯಾವ ತರ 20% ಸರ್? ಟೆಂಡರ್ 20% ಕೊಟ್ಟರೆ ಮಾತ್ರ ಪೂಜೆಗೆ ಬರ್ತಾರೆ, ಇಲ್ಲ ಪೂಜೆನೇ ಆಗಲ್ಲ. ಈಗ ನೀವು ಮಾತಾಡ್ತಾ ಹೇಳಿದ್ರಿ ಸರ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗ್ತಿದೆ. ಯಾವ ರೀತಿ ಆಗ್ತಿದೆ ಸರ್? ಹೇಳಕತ್ತಿಲ್ಲ ಸರ್. ಈಗ ಇದೇ ನಾವು ಟೆಂಡರ್ ಹಾಕ್ರೆ ಯಾವ ಟೆಂಡರ್ನು ಆ ಒಂದು ಸರ್ ಆಸ್ ಪರ್ ನೋಟಿಫಿಕೇಶನ್ ಪ್ರಕಾರ ಇವತ್ತು ಟೆಂಡರ್ ಹಾಕ್ಬೇಕು. ಟೆಂಡರ್ ಹಾಕೊಂಡು ಇದನ್ನ ಹೊಡಿಬೇಕು, ಇದನ್ನ ಸ್ಕೂಟ್ನಿ ಮಾಡಬೇಕು, ಇದನ್ನ ವರ್ಕ್ ಆರ್ಡರ್ ಕೊಡ್ಬೇಕಂತ ನೋಟಿಫಿಕೇಶನ್ ಇರ್ತದೆ. 3 ತಿಂಗಳಾದ್ರೂ ಟೆಂಡರ್ ಫೈನಲ್ ಮಾಡಲ್ಲ ಅವ. ಕಾಂಟ್ರಾಕ್ಟರ್ ಒಪ್ಪತ್ತ ನೀನು ಟೆಂಡರ್ ತಕ್ಕೋಲ್ಲಿ ನನ್ನ ಹಿಂದಿನ ಬಿಲ್ ಅವಲ್ಲಿ ನೀನು ಆ ಬಿಲ್ ಹೆಲ್ಡ್ ಅಪ್ ಮಾಡಿಸ್ತೇವೆ. ಅವು ಬಿಲ್ ನಿನಗೆ ಆಗ ಹೊಡ್ಸಂಗಿಲ್ಲ. ಟೆಂಡರ್ ತಗೋ, ಕಾಂಟ್ರಾಕ್ಟರ್ಗೆ ಹಂಚಿಸಿ ಆ ಟೆಂಡರ್ ತೆಗಿಲಿಕ್ಕೆ ಹಚ್ಚಿ ಯಾರು ಅವ್ರಿಗೆ ಅಡ್ವಾನ್ಸ್ ಒಯ್ದು 15-20% ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಯಾರಿಗೆ ಕೊಡಬೇಕು ಸರ್ 15-20%? ಆಫೀಸರ್ ತೋತಾರೆ. ಆಫೀಸರ್ ತೋತಾರೆ, ಅವ್ರು MLA ಕೊಡ್ತಾರೋ ಮತ್ತೆ ಯಾರಿಗೆ ಕೊಡ್ತಾರೆ. ಎಲ್ಲ MLA-ಗಳ ಎಲ್ಲ ಪಾರ್ಟಿ MLA-ಗಳ ಅಥವಾ ಪರ್ಟಿಕ್ಯುಲರ್ ಪಾರ್ಟಿ MLA-ಗಳು 70% MLA-ಗಳು, 30% ಒಳ್ಳೆಯವ್ರ ಇಲ್ಲ ಅಂತ ಹೇಳಲ್ಲ. ಈ ವಿಚಾರ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಗೊತ್ತಿಲ್ವಾ ಸರ್? ನಿನ್ನ ಹೇಳಿದವ್ರು ಇದು, ನಿನ್ನ ಅವ್ರ ನಜರ್ ತಂದಿದ್ರು ಪಾಪ. ಈಗ ಮಲ್ಲಿಕಾರ್ಜುನ್ ಇವ್ರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ನಜರ್ ತಂದಿದ್ದೆವು. ಅವ್ರು ಇಮಿಡಿಯೇಟ್ ಅನ್ನೋದ 21-22 ತಾರೀಕಿಗೆ ಏನದ ಮೀಟಿಂಗ್ ಇಟ್ಟರು. ಅವ್ರು ಭಾಳ ಆನೆಸ್ಟ್. ಅವ್ರು ಇವತ್ತು ನಮ್ಮ ಇದು ಮಾಡಿಕೊಟ್ರು. ಕಲ್ಯಾಣ ಪಥ 1,000 ಕೊಟ್ಟರು, ಟೆಂಡರ್ ಮಾಡಿದ್ರು, ಒಂದು ಪೈಸೆನೂ ತೊಗೊಂಡಿಲ್ಲ. ಈಗ ಪ್ರಗತಿ ಪಥ ಅಂತೇಳಿ 5,000 ಕೋಟಿ ರೂಪಾಯಿ ಕೊಟ್ಟರು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಏನು ಮಾಡ್ರಿ, ಪ್ರಗತಿ ಪಥ ಅಂತೇಳಿ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿ ಕೊಡಿಸ್ಯಾರ. ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ ಏನ್ರಿ 25 ಕೋಟಿ ರೂಪಾಯಿ ಬರ್ತದೆ. ಆ ಪ್ರತಿ MA 200. ಈಗ ನೀವ್ ಹೇಳ್ತಾ ಇರುವಂತದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 20% ಕಮಿಷನ್ ಇದೆ. 20% ಕೊಟ್ರೆ ಮಾತ್ರ ಟೆಂಡರ್ ಸಿಗತ್ತೆ, ಇಲ್ಲ ಅಂದ್ರೆ ಸಿಗಲ್ಲ. ಇಲ್ಲ 20%. ಅದೇ ಏನದ ಇವ್ರು ಏನದ ಈಗ ಯಾರಲ್ರಿ ಈಗ ಅವ್ರಿಗೆ ಈಗ ಇವತ್ತು ನಮ್ಮದು ಭೈರತ್ ಸುರೇಶ್ವರ ಅಲ್ಲಿ ಮತ್ತೇನದ ಏನ್ರಿ ಸಂತೋಷ್ ಲಾಡ್ ಅಲ್ರಿ, ಅದೇ ಉಪಯೋಗ ಮಾಡ್ಕೊಂಡು ಈ ಪ್ಯಾಕೇಜ್ ಮಾಡ್ಕೊಂಡು ಅವ್ರು ನನಗೆ ಫೋನ್ ಮಾಡ್ಯಾರ. ನಾ ಒಂದು ಟೆಂಡರ್ ಹಾಕೇನ್ರಿ ಈಗ ಎಲ್ಲಿ ಇದಕ್ಕೆ ನಮ್ಮ ಕಾರ್ಪೊರೇಷನ್ದಲ್ಲಿ ಹಾಕ್ಯಾರ. ನಮಗೆ CE ಫೋನ್ ಮಾಡ್ತಾರ, ಮೊದಲೇ ಅಪಾಯಿಂಟ್ಮೆಂಟ್ ಆಗ್ಯಾವ, ಫಿಕ್ಸ್ ಆಗ್ಯಾವ, ಮೊದಲೇ ಟೆಂಡರ್ ತಕ್ಕೋರಿ ಅಂತೇಳಿ. ಯಾರು ಚೀಫ್ ಇಂಜಿನಿಯರ್, DMA ಚೀಫ್ ಇಂಜಿನಿಯರ್. ಬೈರತಿ ಸುರೇಶ್ ಮತ್ತೆ ಸಂತೋಷ್ ಲಾಡ್ ಅವರು ಈ ರೀತಿಯಾದಂತದ್ದು ಅವರ ಟೆಂಡರ್ ಅಲ್ಲಿ ಈ ತರ ಗೋಲ್ಮಾಲ್ ಆಗ್ತಿದೆ ಹೆಂಗೆ ಸರ್? 100% ರೀ. ಈಗ ಯಾರು ಈಗ ನಮ್ಮದು ಇವ್ರದ್ದೇನು ಸಂತೋಷ್ ಲಾಡ್ ಅಲ್ರಿ, ಸಂತೋಷ್ ಲಾಡ್ ಕೊಟ್ಟವರು ಕರ್ನಾಟಕದಲ್ಲಿ ಯಾರು ಕ್ವಾಲಿಫೈಡ್ ಆಗಲ್ಲ. ಈಗ ಆಲ್ರೆಡಿ ಹೇಳಿದ್ರು ಅವರು 3 ಟೆಂಡರ್ ಹೊರನೀರು ಕೊಟ್ಟಿದ್ದೇವ್ರಿ, 2 ಟೆಂಡರ್ ಲೋಕದವ್ರು ಕೊಟ್ಟಿದ್ದೇವೆ, 5 ಟೆಂಡರ್ ಹೋಗ್ಯಾವ ಆಲ್ರೆಡಿ. ಈಗ ಕೊನೆಯದಾಗಿ ಸರ್, ಈಗ ನಿಮಗೆ ಇಷ್ಟು ಅಮೌಂಟ್ ಬರಬೇಕು. ಸೊ ನಿಮ್ಮ ನಡೆ ಏನು? ಸರ್ಕಾರಕ್ಕೆ ಏನೋ ಡೆಡ್ ಲೈನ್ ಏನಾದ್ರು ಕೊಡ್ತಾ ಇದ್ದಾರೆ ಹೇಗೆ ಸರ್? ನಮ್ಮ ನಡೆ ಎಲ್ಲಾ ಡಿಸ್ಟ್ರಿಕ್ಟ್ ಅಧ್ಯಕ್ಷರು ನಿರ್ಣಯ ತಗೊಂಡಿದ್ದಾರೆ. ನೀವು ಸ್ಟ್ರೈಕ್ ಮಾಡಲೇಬೇಕು, ಇದು ಮಾಡಲೇಬೇಕಂತೇಳಿ. ನಾವು ಮುಖ್ಯಮಂತ್ರಿಗಳ ಸಾಹೇಬರಿಗೆ ನಮಗೆ ಭಾಳ ಪ್ರೋತ್ಸಾಹ ಮಾಡ್ರ. ಅವ್ರು ನಮಗೆ ಭಾಳ ಆಶ್ವಾಸನೆ ಕೊಟ್ರ. ಆ ಓಸು ಮಾತು ಅವ್ರು ಕೂಡ ಆಡ್ಬೇಕಾಗ್ಯದ. ಸರ್ ನೀವು ಏನು ಮಾತಾಡ್ರಿ, ಒಂದರೇ ನಡೀರಿ ಅಂತೇಳಿ ಅವ್ರು ಒಂದು ಮಾಡಲಿಲ್ಲ. ಯಾಕೆಂತಂದ್ರೆ ನಮಗೆ ಸರ್ ನಾವು ಯಾವ ಮುಖ್ಯಮಂತ್ರಿಯಿಂದ ಮುಂದೆ ಬಂದಿಲ್ಲ, ಯಾರು MLA ಮುಂದೆ ಬಂದಿಲ್ಲ. ನಮ್ಮ ಅಸೋಸಿಯೇಷನ್ದವ್ರು ನಮಗೇನದ ಅಧ್ಯಕ್ಷ ಮಾಡ್ರ, ಗೌರವ ಅಧ್ಯಕ್ಷ ಮಾಡ್ರ. ಈಗ ಅಸೋಸಿಯೇಷನ್ ಮೇನ್ ನಮಗೆ ನಾವು ಅವರು ಇದೊಂದು ಪಾಪ. ಈಗ ನೋಡಿ ಸರ್, ಈಗ ಮುಖ್ಯಮಂತ್ರಿಗಳು BJR, ಈಗ ಮಳೆ ಬಂದದ, ಅತಿವೃಷ್ಟಿ ಆಗ್ಯದ, ರೈತರು ಭಾಳ ಸಂಕಷ್ಟದಾಗರ. ಈಗ ಅಂಕತನ ಹೋಲಪ್ಪ ಒಂದು ವಾರ ಬಿಟ್ಟು ಕರಿತಂದ್ರೆ ಒಪ್ಕೊಂಡಿದ್ದೆವು ನಾವು. ಮೊದಲ ಪಾಪ ಕೇಸ್ ಆಗ್ಲಿಲ್ಲ ಅಂದ್ರೆ ಯಾರ್ಯಾರಿಗೆ ಕಂಪ್ಲೇಂಟ್ ಕೊಡ್ತೀರಿ? ಡಿಸೆಂಬರ್ದಾಗ ಸರ್ ನೋಡ್ರಿ ಎಲ್ಲಾ ರೀತಿಯಲ್ಲಿ ತಯಾರಿದ್ದೇವೆ ನಾವು. ಡಿಸ್ಟ್ರಿಕ್ಟ್ ವೈಸ್ ಹೋರಾಟ ಮಾಡ್ತೇವೆ ಏನ್ರಿ. ಮೊದಲ ಸುರ್ಜೇವಾಲ ಸಾಹೇಬ್ರಿಗೆ ಫೋನ್ ಇದು ಮಾಡ್ತೇವೆ, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಹೇಳ್ತೇವೆ, ಆಮೇಲೆ ಏನೋ ರಾಹುಲ್ ಗಾಂಧಿ ಸಾಹೇಬ್ರನ್ನ ಹೇಳ್ತೇವೆ. ಅವರು ಕೇಳಿಲ್ಲ ಅಂತಂದ್ರೆ ವಿರೋಧ ಪಕ್ಷದವ್ರಿಗೆ ಹೇಳಕ್ಕೂ ನಾವು ಹಿಂದೆ ಸರಿಯಂಗಿಲ್ಲ.
ನಮಗೇನು BJP ಅವರು ಇದು ಇಲ್ಲ ಮತ್ತು ಕಾಂಗ್ರೆಸ್ ಅವರು ಅಂತಿಲ್ಲ. ಅವ್ರು BJP ಅವ್ರು ಸುಮ್ ನಮ್ಗೆ ಏನದ ಏನ್ರಿ ಅವ್ರು ಕಾಂಗ್ರೆಸ್ ಅಂತ ಹೇಳ್ಕೊಂಡ್ರ ನಾವು ಪ್ರೈಮ್ ಮಿನಿಸ್ಟರ್ ತನ ಇದು ಹೋಯ್ತು. ಇದಿಷ್ಟು ಕರ್ನಾಟಕ ರಾಜ್ಯ ಸೆಂಟ್ರಲ್ ಫಂಡ್ ಇದು ಸೆಂಟ್ರಲ್ ಫಂಡ್ ಈ ತರ ಉಪಯೋಗ ಮಾಡ್ತಾ ಇದ್ದಾರ. ಯಾರಿಗೆ ಬೈರೇಜ್ ಸುರೇಶ್ ಸಾಹೇಬ್ರಿಗೆ ಕೊಟ್ಟಿದ್ದು 1,000 ಏಟ್ ಕೊಟ್ರೆ ಹೇಳ್ರಿ, ಒಂದು ಇದಕ್ಕೆ ಕಾರ್ಪೊರೇಷನ್ಕ 125 ಕೋಟಿ ರೂಪಾಯಿ ಕೊಟ್ರ. 120 ಕೋಟಿ ಅಂದ್ರ 1,250 ಕೋಟಿ ರೂಪಾಯಿ 10 ಕಾರ್ಪೊರೇಷನ್ ಕೊಟ್ರ. ಅವ್ 10 ಕಾರ್ಪೊರೇಷನ್ದಾಗ ಯಾರಿಗೆ ಕುಳ್ಳರ್ದಾಗ ಯೂಸ್ ಮಾಡ್ತಾರಂದ್ರ ನಾವು ಸೆಂಟ್ರಲ್ ಯಾಕೆ ತಿಳಿಸ್ಬಾರ್ದು ಸರ್? ಡಿಸೆಂಬರ್ ಒಳಗಡೆ ಸರ್ಕಾರ ನಿಮ್ ಸಮಸ್ಯೆ ಬಗ್ಗೆ ಹರಿಸ್ಲಿ ಅನ್ನುವಂಥದ್ದು ನಮ್ಮ ಆಶಯ. ನೋಡೋಣ ಸರ್. ಇದಿಷ್ಟು ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ಜಗನ್ನಾಥ್ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆ ಉಲ್ಲಾಸ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.